ವಿಚಾರದಲ್ಲಿ ಮಾಹಿತಿ ಕೊಡೋ ಅಗತ್ಯ ಇರಲಿಲ್ಲ. ಆದರೆ ನಾನು ಒಂದು ಪ್ರಶ್ನೆ ನನ್ನ ಜಿಲ್ಲಾಧ್ಯಕ್ಷರು ಮಾತಾಡಿದಾಗಲೂ ನಾನು ಹೇಳಿದೆ, ಸ್ವಾಮಿ ನಾನು ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಆಗುಹೋಗುಗಳನ್ನ ತಮ್ಮ ಗಮನಕ್ಕೆ ತಂದೆ. ಆವಾಗ ನೀವು ನೆಗ್ಲೆಕ್ಟ್ ಮಾಡಿದ್ರಿ. ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಕಾಂಗ್ರೆಸ್ಸಲ್ಲಿ ಡಿಫ್ರೆನ್ಸ್ ನೀವೀಗ ಹೇಳಿದ್ರಲ್ಲ, ಭಿನ್ನಾಭಿಪ್ರಾಯ ಬರೋಕ್ಕೆ ಕಾರಣ ಏನು ಅಂತ. ಇವರು ಮೋಟಮ್ಮ ಆ್ಯಂಡ್ ಜಿಲ್ಲಾಧ್ಯಕ್ಷರು ಇಬ್ಬರು ಕಟ್ನಿಟ್ಟಾಗಿ ಕೂತು ಆವಾಗಲೇ ಬಗೆಹರಿಸಿದರೆ ಎಲ್ಲ ಮುಗಿದು ಹೋಗ್ತಿತ್ತು. ಸುಮಾರು 1.5-2 ವರ್ಷದಿಂದಲೂ ಇದೇ ನಡ್ಕೊಂಡು ಬರೋಕ್ಕೆ ಇವರೇ ಕಾರಣ. ನನಗೆ ಮೊನ್ನೆ DCCಗೆ KPCCಗೆ ಹೋದಾಗಲೂ ಅಲ್ಲಿ ನಮ್ಮ ಹರಿಪ್ರಸಾದ್ ಅವರು ಕೇಳಿದರು, ನೀನು DCC ಅಧ್ಯಕ್ಷರಿಗೆ ಕಂಪ್ಲೇಂಟ್ ಹೇಳಲಿಲ್ಲೇನಪ್ಪ ಅಂತ ಹೇಳಿ. ಯಾರು ಹೊಣೆ? ನಮಗೆ ನೇಮಕಾತಿ ಆದೇಶ ಕೊಟ್ಟಿರ್ತಾರೆ, ಅದರಲ್ಲಿ ಸಂಪೂರ್ಣ DCC ಅಧ್ಯಕ್ಷರಿಗೆ ಅಧಿಕಾರ. ಅವರು ಕಂಪ್ಲೇಂಟ್ ಮಾಡಿ ನನ್ನನ್ನು KPCCಗೆ ಹೇಳಿದರೆ ಮಾತ್ರ ನಮ್ಮನ್ನು ತೆಗಿಬೋದು, ಇಲ್ಲಾಂದರೆ ಯಾರೂ ಮುಟ್ಲಿಕ್ಕೆ ಆಗೋದಿಲ್ಲ. ಅವರನ್ನು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಬಂದರೆ ಅದಕ್ಕೂ ಕ್ರಮ ಕೈಗೊಳ್ಳಬೇಕಾಗ್ತದೆ. ನನಗೆ ಈಗಾಗಲೇ ನೀವೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀರಿ, ಜಿಲ್ಲಾಧ್ಯಕ್ಷರಿಗೆ ಕೇಳಿದರೆ ಮಾಡಿದ್ರಿ ಹಾಗೆ ಹೀಗೆ ಅಂತ. ಆದರೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ನಾನು ನಿನ್ನೆ ತಂದೆ, ಕೊನೆಗೆ ಮಾಡಿ ಆದಮೇಲೆ ಅವ್ರು ಹೇಳಿದರು, ಇಲ್ಲ ನೀನು ನಾನು ಕೇಳಬೇಕಿತ್ತು ಹೀಗೀಗೆ ಅಂಥೇಳಿ. ಆಗಾಗಲೇ ಅದು ಕಾಲ ಮಿಂಚಿತ್ತು. ನಾನು ಸಾಕಷ್ಟು ಸರಿ ಅವ್ರನ್ನ ಅಪ್ರೋಚ್ ಮಾಡಿದಾಗಲೂ ಇದು ಮಾಡ್ತಿಲ್ಲ ನನಗೆ. ಯಾಕೆಂದರೆ ಜಿಲ್ಲಾಧ್ಯಕ್ಷರು ಹಿಂದೆ ನಾನು ಪಕ್ಷದಲ್ಲಿ ಆಗಿರ್ತಕ್ಕಂಥ ನೀವು ಕೇಳ್ದಂಗೆ ಬೆಳವಣಿಗೆ ಬಗ್ಗೆನೇ ಅವ್ರು ಉತ್ತರ ಕೊಡಲಿಲ್ಲ. ಪಕ್ಷದಲ್ಲಿ 2 ಗುಂಪಾಗಿದೆ, ಸರಿ ಮಾಡಿಸ್ಕೊಡಿ ಅಂತ ಕೇಳಿದಾಗಲೇ ಬೆಳವಣಿಗೆ, ಇದನ್ನು ತಿಳಿಸಿ ಏನು ಪ್ರಯೋಜನ, ಹೌದಲ್ವೋ, ಇದನ್ನು ತಿಳಿಸಿ ಏನು ಪ್ರಯೋಜನ ಅಂತೇಳಿ ನನಗೆ ಅನಿಸ್ತು. ಆದ್ದರಿಂದ ನಾನು ನನ್ನ ಅಧಿಕಾರನ ಚಲಾವಣೆ ಮಾಡಿ ಅವ್ರನ್ನ ತೆಗೆದೆ. ಮೂಡಿಗೆರೆ ಬ್ಲಾಕ್ ಅಧ್ಯಕ್ಷ ಒಕ್ಕಲಿಗ ಜನಾಂಗ, ಆಲ್ದೂರು ಬ್ಲಾಕ್ ಅಧ್ಯಕ್ಷ ಮುಸಲ್ಮಾನ್ ಜನಾಂಗದವರು, ಹಾಗೆ ಇನ್ನು ನಮ್ಮ ಕಳಸ ಹೋಬಳಿ ಬ್ಲಾಕ್ ಅಧ್ಯಕ್ಷ ಜೈನ್ ಸಮುದಾಯ. ನನಗೆ ಹಿಂದೆ ಯಾವುದೋ ಒಂದು ಮೀಟಿಂಗ್ನಲ್ಲಿ ನನ್ನನ್ನು ಬಿಟ್ಟು ಮೀಟಿಂಗ್ ಮಾಡಿದ್ರು 3 ಜನ ಬ್ಲಾಕ್ ಅಧ್ಯಕ್ಷಗಳಲ್ಲಿ ನನ್ನನ್ನು ಹೊರತುಪಡಿಸಿ. ನಾನು ಅವಾಗ ಚೆನ್ನಾಗೇ ಇದೆ, ನಾನು ಅವ್ರ ಹತ್ರ ಕಾರ್ಯಕರ್ತರು ನಾವು ಅವ್ರು ಪ್ರಶ್ನೆ ಮಾಡಿದೆ, ಏನಪ್ಪ ನಾನೊಬ್ಬ ಒಕ್ಕಲಿಗ ಅಂತೇಳಿ ಈ ಥರ ಮಾಡಿದ್ರ ಅಂಥೇಳಿ. ಇಲ್ಲ ಹಾಗೆ ಹೀಗೆ ಅಂತ ಅವ್ರವ್ರ ಜನಾಂಗ ಅವ್ರವ್ರಿಗೆ ಇರ್ತಾರೆ. ನನ್ನ ಜನಾಂಗದವ್ರು ನಾನು ಪ್ರಶ್ನೆ ಮಾಡಿದ್ರು, ನಿನಗೇನಪ್ಪ ನೀನೊಬ್ಬ ಏನು ಮಾಡಿದ್ದೆ, ಯಾಕೆ ಹೀಗೆ ಮಾಡ್ಕೊಂಡ್ರಿ, ಹೀಗಾಯಿತು, ಪ್ರತಿಯೊಂದಕ್ಕೂ ನೀನು ಬೇಕು ಅಂತೇಳಿ. ನನಗೆ ಅವ್ರು ತುಂಬ ನೋವಾಯಿತು. ಆದರೂ ಸಹಿಸ್ಕೊಂಡು ಇವ್ರ ಜೊತೆ ಕಾರ್ಯವೈಖರಿ ಮಾಡ್ಕೊಂಡು ಇದ್ದೆ. ನಂತರ ದಿನದಲ್ಲಿ ಸಂಪೂರ್ಣ ನನಗೆ ಕಡೆಗಣಿಸಿದರು. ನಾನು ಫೋನ್ ಮಾಡಿದರೆ ಎತ್ತದೇ ಇರೋದು, ನಾನು ಯಾವುದಾದ್ರು ಹೇಳಿದರೆ ಅಲ್ಲಿ ನೆಗ್ಲೆಕ್ಟ್ ಮಾಡೋದು, ನನಗೆ ಯಾವುದೇ ಅನುದಾನ ಕೊಡದೇ ಇರೋದು. ಒಂದೇ ಒಂದು ಅನುದಾನ ಇಷ್ಟ ತನಕ ಬ್ಲಾಕ್ ಅಧ್ಯಕ್ಷ ಆಗಿ ನನಗೆ ಅನುದಾನ ಕೊಟ್ಟಿಲ್ಲ, ಯಾವುದೇ ಅನುದಾನ ಕೊಟ್ಟಿಲ್ಲ. ಯಾರಾದ್ರೂ ಯಾಕೆ ಸ್ವಾಮಿ ಸಹಿಸ್ಕೊಂಡಿರ್ತಾರೆ. ಆದರೂ ನಾನು ನಮ್ಮ ಪಕ್ಷ ಅಂಥೇಳಿ ಸಹಿಸ್ಕೊಂಡು ಬಂದೆ, ಮಾಡ್ಕೊಂಡು ಬಂದೆ. ಅವ್ರು ಹೇಳ್ತಾರೆ ಕೆಲವು ಸರಿ 3 ಬ್ಲಾಕ್ ಅಧ್ಯಕ್ಷರು ನನ್ನ ಜೊತೆ ಇದ್ದಾರೆ ಅಂದರೆ ಆದರೆ ನನ್ನನ್ನು ಸಂಪೂರ್ಣ ಕಡೆಗಣಿಸಿದ್ದಾರೆ. ಇದನ್ನು ಎಲ್ಲ ನನ್ನ ಮಿತ್ರರಿಗೆ ತಿಳಿಸಿದೆ, ತಡ್ಕೊಂಡು ಬಂದೆ. ಇದಕ್ಕೆ ಕೆಲವರ ಕುಮ್ಮಕ್ಕೆ ಕಾರಣ. ಅದು ಇವತ್ತು ನನಗೇನೋ ತಿಳಿದು ಬಂತು, ಅಲ್ಲಿ ನನಗೆ ಧಿಕ್ಕಾರಕ್ಕೆ ಹೋಗಿದ್ರು, ಇವರು ಜಿಲ್ಲಾಧ್ಯಕ್ಷರಿಗೆ ತಿಳಿಸ್ದೆ ಮಾಡಿದರು ಅಂಥೇಳಿ ಈ ಥರ ಕೇಳ್ಕೊಂಬಂತು. ಏನೂ ಮಾಡೋಕ್ಕಾಗಲ್ಲ.